ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈಗ ಹಿಂದಿನ ಎಪಿಸೋಡಲ್ಲಿ ಸಮಯದ ಬಗ್ಗೆ ಹೇಳಿ ಮುಂದುವರೆದ ಭಾಗವನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ದೆ. ಅದು ಮುಂದುವರಿಸಿದ ಭಾಗವನ್ನು ನೋಡೋಣ. ಹಿಂದಿನ ಒಂದು ನೆನಪು ಮಾಡ್ತೀನಿ, ಏನು ಒಂದು ಮಾತು ಹೇಳ್ತೀನಿ, ಏನು ಮುತ್ತು ಕಳೆದರೆ ಸಿಕ್ಕಿತು, ಒತ್ತು ಕಳೆದರೆ ಸಿಕ್ಕಲಾರದು ಅನ್ನೋ ಒಂದು ವಿಷಯ ಇತ್ತು. ಹಾಗೆ ಮುಂದುವರೆದ ಭಾಗವಾಗಿ ಇತ್ತೀಚೆಗಂತೂ ಸ್ಕೂಲು ಕಾಲೇಜುಗಳಿಗೆ ಹೋಗುವುದು ವಿದ್ಯಾಭ್ಯಾಸಕ್ಕಾಗಿಯೇ ಹೊರತು ಸಮಯ ಕಳೆಯಲು ಅಲ್ಲ ಎಂಬ ಭಾವನೆ ನಮ್ಮ ಯುವಜನರಲ್ಲಿ ಇಲ್ಲದಿರುವುದು ಕಂಡುಬರುತ್ತದೆ. ನೋಡಿ, ಸ್ಕೂಲ್ಗೆ ಹೋಗೋದು ನಾವು ಯಾಕೆ ಹೋಗ್ತಾಯಿದ್ವಿ ಅನ್ನೋದು ಒಂದು ಪರಿಜ್ಞಾನನೆಲ್ಲ. ಇತ್ತೀಚೆಗೆ ಸ್ಕೂಲು ಕಾಲೇಜುಗಳು ಹೋಗೋದು ವಿದ್ಯಾಭ್ಯಾಸಕ್ಕಾಗಿ ಹೊರತು ಸಮಯ ಕಳೆಯಲು ಅಲ್ಲ ಎಂಬ ಭಾವನೆ ನಮ್ಮ ಯುವಜನರಲ್ಲಿ ಇಲ್ಲದಿರುವುದು. ಅದಿಲ್ಲವೇ ಇಲ್ಲ, ನಾವು ವಿದ್ಯಾಭ್ಯಾಸಕ್ಕೆ ಹೋಗ್ತಾವೆ ಈಗ ಅದಕ್ಕೋಸ್ಕರ ಅಂತ. ಇವರು ಬೇರೆ ರೀತಿ ತಿಳ್ಕೊಬಿಟ್ಟಿದ್ದಾರೆ. ಏನೋ ನಮಗಿಲ್ಲ, ನಾವು ಕಾಲೇಜಿಗೆ ಹೋಗ್ತಾ ಇರೋದು ಈ ಉದ್ದೇಶಕ್ಕಲ್ಲ ಅನ್ನೋದನ್ನು ಮುಂದಕ್ಕೆ ಹೋಗಿ ಹೇಳ್ತಾನೆ ಇಲ್ಲದಿರುವುದು ಕಂಡುಬರುತ್ತದೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್, ಇದು ಇರುವುದು ಎಂಜಾಯ್ ಮಾಡುವುದಕ್ಕಾಗಿ ಎಂಬ ಪರಿಕಲ್ಪನೆಗೆ ಒಳಗಾಗಿ ಕ್ರಿಯಾತ್ಮಕ ಕಾರ್ಯಗಳಿಗೆ ಬಳಸಬಹುದಾದ ಸಮಯ ಹಾಗೂ ಶಕ್ತಿಯನ್ನು ಕ್ಷುಲ್ಲಕ ವಿಷಯಗಳಿಗಾಗಿ ವ್ಯಯ ಮಾಡುತ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ, ನಮ್ಮ ಕಾಲೇಜಿಗೆ ಓದೋಕೆ ಹೋಗ್ತೇವೆ ಅನ್ನೋದನ್ನೇ ಮರೆತು ಅವರು ಏನಾಗ್ತದೆ, ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್, ಎಂಜಾಯ್ ಮಾಡೋಕ್ಕಪ್ಪ ಇರೋದು, ಇದೇನು ಬೇರೆ ಕೆಲಸಕ್ಕೆಲ್ಲ ಇರೋದು, ನಾವು ಎಂಜಾಯ್ ಮಾಡೋದು ಕಾಲೇಜ್ ಅಲ್ವಾ ಇದು ಅಂತ ಎಲ್ಲ ಎಂಜಾಯ್ ಮಾಡೋಕೆ ಹೋಗಿ ಏನಾಗ್ಬಿಡುತ್ತೆ, ಎಂಜಾಯ್ ಮಾಡೋದಕ್ಕಾಗಿ ಪರಿಕಲ್ಪನೆಗಳಿಗೆ ಒಳಗಾಗಿ ಏನು ಮಾಡ್ತಾರೆ, ಕ್ರಿಯಾತ್ಮಕ ಅಂದರೆ ಯಾವ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳಬೇಕಾಯಿತು ಅವರಲ್ಲಿ ಕ್ರಿಯಾತ್ಮಕ ಕಾರ್ಯಗಳಿಗೆ ಬಳಸಬಹುದಾದ ಸಮಯ ಹಾಗೂ ಶಕ್ತಿಯನ್ನೆಲ್ಲ ಏನು ಕ್ಷುಲ್ಲಕ ವಿಷಯಗಳಿಗಾಗಿ ವ್ಯಯ ಮಾಡುತ್ತಿದ್ದಾರೆ. ಅದರ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದು ಅಂಥ ಅಸಾಮಾನ್ಯದಾರ ಕಾರ್ಯವೇನಲ್ಲ. ಅದು ಏನಾಗುತ್ತೆ, ನಾವು ಈಗೆಲ್ಲ ಹಾಳು ಮಾಡ್ಕೊತಿದ್ದಿಲ್ಲ ಸಮಯವನ್ನು. ಆ ಸಮಯವನ್ನು ಈಗ ಸದುಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಏನೋ ಅಂಥ ಅಸಾಧ್ಯವಾದ ಕಾರ್ಯವೇನಲ್ಲ. ಅಸಾಧ್ಯವಾದ ಕಾರ್ಯವೇನಲ್ಲ. ಅದೆಲ್ಲ ನಾವು ಒಳ್ಳೆದು ಮಾಡ್ಕೋಬೇಕು ಅಂದರೆ ನಮಗೇನಂತ ಕಷ್ಟ ಸಾಧ್ಯ ಅಲ್ಲ ಅಂತ ಹೇಳ್ತಾನೆ. ಮಾಡ್ಕೋಬೇಕು. ಅದಕ್ಕಾಗಿ ಕೆಲವೊಂದು ಸರಳ ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಏನು ಮಾಡಬೇಕು? ಮೊದಲನೇದಾಗಿ ಜೀವನದಲ್ಲಿ ನಾವೇನಾಗಬೇಕೆಂಬ ಗುರಿಯನ್ನು ಹೊಂದಿರಬೇಕು. ನಾವೇನಾಗಬೇಕು ಅಂತ ಹೊಂದಿರಬೇಕು. ಉದಾಹರಣೆಗೆ, ನಾನು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ನಾನು ಏನಾಗಬೇಕು ಅನ್ನೋದನ್ನು ಅವನು ಗುರಿಯನ್ನು ಹೊಂದಿರಬೇಕು. ಆ ಗುರಿಯನ್ನಿತ್ತ ನಿಯೋಜಿತ ರೀತಿಯಲ್ಲಿ ಮಾಡಿಕೊಂಡು ಬಂದರೆ ಅವನು ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಲಾಯರ್ ಆಗ್ಬೋದು, ಹಾಗೆ ಕವಿಗಳಾಗ್ಬೋದು, ಏನೆಲ್ಲ ಆಗ್ಬೋದು. ಅವನು ಏನು ಅನ್ಕೊಬಂದಿರ್ತಾನೆ ಅದು ಖಂಡಿತ ಸಾಧ್ಯ ಅಂತ ಹೇಳ್ತಾನೆ. ಅವನು ಏನನ್ನು ಗುರಿಯನ್ನು ಇಟ್ಕೊಂಡು ಓದ್ತಾನೆ ಮಾಡ್ತಾನೆ ಅದನ್ನು ಆಗೋಕ್ಕೆ ಸಾಧ್ಯ ಅವಾಗ ಅಂತ ಹೇಳ್ತಾನೆ. ರಾಮು ಮತ್ತು ರವಿ ಇಬ್ಬರು ಪೊಲೀಸ್ ಇಲಾಖೆಗೆ ಸೇರಿ ಒಂದೇ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಮುಗಿಸಿದರು. ರಾಮು ರವಿ ಇಬ್ಬರು ಇರ್ತಾರೆ, ಒಂದೇ ತರಬೇತಿ ಸಂಸ್ಥೆ ಸೇರಿಕೊಂಡು ಇಬ್ಬರು ತರಗತಿಯನ್ನು ಮುಗಿಸಿದರು. ಆಯಿತಾ, ಇಬ್ಬರು ಪೊಲೀಸ್ ಇಲಾಖೆಗೆ ಸೇರ್ಕೊಂಡ್ಬಿಟ್ಟಿದ್ರು. ಇಬ್ಬರು ಪೊಲೀಸ್ ಇಲಾಖೆ ಸೇರಿಕೊಂಡಿದ್ರು. ಒಂದೇ ಇಲಾಖೆಯಲ್ಲಿ ಒಂದೇ ತರಬೇತಿ ಸಂಸ್ಥೆಯಲ್ಲಿ ಎಲ್ಲ ಪಡೆದು ಪೊಲೀಸ್ ಇಲಾಖೆ ಕೆಲಸ ಸೇರಿಕೊಂಡಿದ್ರು. ಅವರೇನಾಯಿತು, ಎಲ್ಲ ತರಬೇತಿನೂ ಕೂಡ ಒಂದೇ ಶಾಲೆಯಲ್ಲಿ ಪಡೆದಿದ್ರು. 10 ವರ್ಷಗಳ ನಂತರ ಆಕಸ್ಮಿಕವಾಗಿ ಇಬ್ಬರು ಭೇಟಿಯಾದ್ರಂತೆ. 10 ವರ್ಷಗಳ ನಂತರ ಇಬ್ಬರು ಭೇಟಿಯಾದಾಗ ರಾಮು ಕಮಿಷನರ್ ಹುದ್ದೆಗೇರಿದ್ದ. ರವಿ ಇದ್ದ ಸ್ಥಿತಿಯಲ್ಲೇ ಇದ್ದ. ರವಿ ಆಶ್ಚರ್ಯದಿಂದ ರಾಮುವಿನ ಯಶಸ್ಸಿನ ಗುಟ್ಟಿನ ಬಗ್ಗೆ ವಿಚಾರಿಸಿದಾಗ, ತಾನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲು ಏನು ಮಾಡಬೇಕೆಂಬುದರ ಬಗ್ಗೆ ಯೋಚಿಸುತ್ತಾ, ಹಾಗೆ ಯಶಸ್ಸು ಗಳಿಸಿದವರನ್ನು ಸಂಧಿಸಿ ಅವರಿಂದ ಮಾರ್ಗದರ್ಶನ ಪಡೆಯುತ್ತಾ ಅಧ್ಯಯನ ನಡೆಸುತ್ತಾ ಪ್ರಯತ್ನ ಪಟ್ಟಿದ್ದರಿಂದ ನಾನು ಈ ಸ್ಥಾನಕ್ಕೇರಲು ಸಾಧ್ಯವಾಯಿತೆಂದು ರಾಮು. ಹೀಗೆ ಗುರಿಯೊಂದನ್ನು ಇಟ್ಟುಕೊಂಡು ಅದರ ಕಡೆಗೆ ಸತತ ಪ್ರಯತ್ನದಿಂದ ಮುಂದುವರೆದರೆ ಗುರಿ ಸಾಧನೆ ಅತ್ಯಂತ ಸುಲಭ. ನಾವು ಏನಾದರೂ ಗುರಿ ಸಾಧನೆಯನ್ನು ಇಟ್ಕೊಂಡು ಮುಂದುವರೆದ್ರೆ ಅತ್ಯಂತ ಸುಲಭವಾಗಿ ನಾವು ಗುರಿ ಸಾಧನೆಯನ್ನು ಮಾಡ್ಬೋದು ಅಂತ ಇದು ಒಂದು ಉದಾಹರಣೆಯನ್ನು ಕೊಡ್ತಾನೆ. ಹಾಗೆ ಎರಡನೇದಾಗಿ ಕಾರ್ಯಕ್ರಮಗಳ ಪೂರ್ವ ನಿಯೋಜಿತ
ವೇಳಾಪಟ್ಟಿ ಅಗತ್ಯ. ಈಗ ಒಂದು ದಿನದ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಏನು ಮಾಡಬೇಕೆಂಬುದರ ಬಗ್ಗೆ ಇಂದಿನ ರಾತ್ರಿಯ ಮಲಗುವ ಮುನ್ನ ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ಮನಸ್ಸು ಒಂದು ನಿರ್ದಿಷ್ಟ ಸಮಯಕ್ಕೆ ಹೊಂದಿಕೊಂಡು ಕಾರ್ಯನಿರ್ವಹಿಸಲು ನೆರವಾಗುತ್ತದೆ. ರಾತ್ರಿ ಮಲಗುವ ಮುನ್ನ ಹಾಕಿಕೊಂಡ ವೇಳಾಪಟ್ಟಿಯಂತೆ ಕೆಲಸ ನಡೆದಿದೆಯೇ, ಇಲ್ಲವಾದಲ್ಲಿ ಹಾಗಾಗಲು ಕಾರಣವೇನು ಎಂದು ವಿಮರ್ಶೆ ಮಾಡಿ ಅದಕ್ಕನುಗುಣವಾಗಿ ವೇಳಾಪಟ್ಟಿಯನ್ನು ಬದಲಾಯಿಸಿಕೊಳ್ಳಬೇಕು. ಹೀಗೆ 1-2 ವರ್ಷ ಮಾಡಿದರೆ ಸಾಕು, ಮನಸ್ಸೇನು ಮಾಡುತ್ತೆ, ಹೊಂದ್ಕೊಬಿಡ್ತದೆ ಅಂತ ಹೇಳ್ತಾರೆ. ಈಗ 1-2 ವರ್ಷ ಮಾಡ್ತಾ ನಾವು ವೇಳಾಪಟ್ಟಿಯನ್ನು ತಯಾರು ಮಾಡ್ತಾ ಹೋದರೆ 1-2 ವರ್ಷ ಮಾಡಿದ್ರೆ ಅದು ನಮಗೆ ಹೊಂದ್ಕೊಬಿಡ್ತದೆ. ಆಗ ನಾವು ಮುಂದುವರಿಯೋಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತೇನೆ. ಆಯಿತಾ? ಹಾಗೆ ಇಲ್ಲಿಗೆ 2ನೇ ಎಪಿಸೋಡನ್ನು ಮುಗಿಸ್ತಾ ಇಲ್ಲಿಗೆ ಈ ಒಂದು ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಮುಂದುವರೆದ ಭಾಗವಾಗಿ 3ನೇ ಎಪಿಸೋಡನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಇಲ್ಲಿವರೆಗೆ ಯಾರು ವೀಕ್ಷಣೆ ಮಾಡಿದ್ದೀರ ನಮ್ಮ ಚಾನಲ್ನ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.